ಲಕ್ಷ್ಮಣನ ಅಂತ್ಯ. ಒಮ್ಮೆ ಶ್ರೀರಾಮನು ಯಮಧರ್ಮರಾಜನೊಂದಿಗೆ ಗೌಪ್ಯವಾಗಿ ಮಾತನಾಡುತ್ತಿದ್ದಾಗ, ಯಾರೂ ಒಳಗೆ ಬರಬಾರದು ಎಂದು, ಬಂದರೆ ಮರಣದಂಡನೆ ಎಂದು ಷರತ್ತು ಇತ್ತು. ಲಕ್ಷ್ಮಣನು ದ್ವಾರಪಾಲಕನಾಗಿ ಬಾಗಿಲ ಬಳಿ ಕಾಯುತ್ತಿದ್ದನು. ಅಷ್ಟರಲ್ಲಿಯೇ ದುರ್ವಾಸ ಮುನಿ ಬಂದು ತಕ್ಷಣ ರಾಮನನ್ನು ಭೇಟಿಯಾಗಬೇಕು ಎಂದು ಕೇಳಿದನು. ಲಕ್ಷ್ಮಣನು ಒಳಗೆ ಬಿಡಲೊಪ್ಪದ ಕಾರಣ, ಬಿಡದಿದ್ದರೆ ಅಯೋಧ್ಯೆಗೆ ಶಾಪ ಕೊಡುತ್ತೇನೆ ಎಂದು ಮುನಿಯು ಕೋಪಗೊಂಡನು. ರಾಜ್ಯವನ್ನು ಕಾಪಾಡಲು ಲಕ್ಷ್ಮಣನು ಒಳಗೆ ಹೋಗಿ ರಾಮನಿಗೆ ವಿಷಯ ತಿಳಿಸಿದನು. ಇದರಿಂದ ಷರತ್ತು ಉಲ್ಲಂಘನೆಯಾಯಿತು. ರಾಮನು ತುಂಬಾ ದುಃಖದಿಂದ, ಲಕ್ಷ್ಮಣ ಎಂಥ ಕೆಲಸ ಮಾಡಿದೆ ಎಂದು ಕಣ್ಣೀರಿಟ್ಟನು. ಧರ್ಮಕ್ಕಾಗಿ ರಾಮನು ಲಕ್ಷ್ಮಣನನ್ನು ಕೊಲ್ಲುವ ಬದಲು ತ್ಯಜಿಸಿದನು. ಇದು ಮರಣದಂಡನೆಗೆ ಸಮವಾಗಿತ್ತು. ನಂತರ ಲಕ್ಷ್ಮಣನು ಸರಯೂ ನದಿಗೆ ಹೋಗಿ ಯೋಗಬಲದಿಂದ ತನ್ನ ಪ್ರಾಣ ಅಂತ್ಯವನ್ನು ಮಾಡಿದನು. ಪ್ರಾಣ ತ್ಯಜಿಸಿ ದಿವ್ಯಲೋಕಕ್ಕೆ ಸೇರಿದನು. ಧನ್ಯವಾದಗಳು ಪ್ರಿಯ ವೀಕ್ಷಕರೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.